ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ. ನಾನಿವತ್ತು 5th ಏಪ್ರಿಲ್ 2024 ಶಿಫ್ಟ್ 1ನಲ್ಲಿ ಕೇಳಿದಂಥ JEE ಮೇನ್ಸಿನ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನನ್ನದು ಕೆಲವು ಪ್ರಶ್ನೆಗಳು. ಮೊದಲನೇ ಕ್ವಶನ್ನು, y = mod x ಗ್ರಾಫ್ ಹೀಗಿರುತ್ತೆ, ಒಪ್ಕೋತೀರಾ? ಇದರ ವರ್ಟೆಕ್ಸ್ ಏನು? ವರ್ಟೆಕ್ಸು 0, 0. ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ನೆಕ್ಸ್ಟು, y = mod x ಪ್ಲಸ್ 1 ಅಂದರೆ mod x ಪ್ಲಸ್ 1, ಇದರ ವರ್ಟೆಕ್ಸು ಮತ್ತು ಗ್ರಾಫ್ ಹೇಗಿರುತ್ತೆ? mod x ಪ್ಲಸ್ 1 ಅಂದರೆ y = mod x ಥರನೇ ಇರುತ್ತೆ, ಒಂದು ಯೂನಿಟ್ಟು ಎಡಗಡೆಗೆ ಶಿಫ್ಟ್ ಆಗುತ್ತೆ, ವರ್ಟೆಕ್ಸು -1, 0 ಆಗುತ್ತೆ. ಓಕೆನಾ? ಅಕಸ್ಮಾತು ನಾನೇನು 5ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ, ವಾಟ್ ಈಸ್ 5 ಟೈಮ್ಸ್ mod x ಪ್ಲಸ್ 1 ಗ್ರಾಫ್? 5 ಟೈಮ್ಸ್ mod x 1 ಗ್ರಾಫು ಶೇಪ್ ಅದೇ ಇರುತ್ತೆ, ಸ್ಲೋಪ್ ಚೇಂಜ್ ಆಗುತ್ತೆ, ವರ್ಟೆಕ್ಸು ಚೇಂಜ್ ಆಗೋದಿಲ್ಲ, -1, 0. ನೆಕ್ಸ್ಟು ನಾನೇನು ಪ್ರಶ್ನೆ ಕೇಳ್ತೀನಿ, ವಾಟ್ ಈಸ್ ದ ಗ್ರಾಫ್ ಆಫ್ 5 ಟೈಮ್ಸ್ mod x ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಸೇರಿಸ್ಕೊಂಬಿಡಿ, ಒಂದು ಯೂನಿಟ್ ಮೇಲಕ್ಕೆ ಹೋಗುತ್ತೆ ಅಷ್ಟೆ. ಇದೇ ಗ್ರಾಫು ನೋಡಿ, y = 5 ಟೈಮ್ಸ್ mod x ಪ್ಲಸ್ 1 ಇರುತ್ತಲ್ಲ, ಅದೇ ಗ್ರಾಫು ಒಂದು ಯೂನಿಟ್ಟು ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಯು ವಿಲ್ ಗೆಟ್ ಎ ಗ್ರಾಫ್ ಲೈಕ್ ದಿಸ್. ಇದ್ರ ವರ್ಟೆಕ್ಸ್ ಹೇಳ್ತೀರಾ? ವೆನ್ x ಈಸ್ -1, x -1 ಆಗ್ತಾಗ ಇದು 0, ಪ್ಲಸ್ 1 ಆ್ಯಡ್ ಆಗಬೇಕಾಗತ್ತೆ. ಆದ್ದರಿಂದ ವೆನ್ x ಈಸ್ -1, y ಈಸ್ 1, -1, 1 is the vertex of this y = mod x ಪ್ಲಸ್ 1 ಪ್ಲಸ್ 1. ಇದು ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟು, ವಾಟ್ ಅಬೌಟ್ x × x ಪ್ಲಸ್ 2 ಗ್ರಾಫ್ ಹೇಗಿರುತ್ತೆ? x × x ಪ್ಲಸ್ 2, x = 0 gives you 0, x = -2 also gives you a 0. Clearly the graph is like this. It is a parabola. ಅಕಸ್ಮಾತ್ ನಾನೇನಾರು mod of x × x ಪ್ಲಸ್ 2 ಅಂತ ಕೇಳಿದ್ರೆ, ದಟ್ ಈಸ್ ನಥಿಂಗ್ ಬಟ್ mod x × mod x ಪ್ಲಸ್ 2. ಹೌದಲ್ವಾ? ಸೊ ಹೀಗಾಗಿ ಈ ಗ್ರಾಫು mod x × mod x ಪ್ಲಸ್ 2 ಗ್ರಾಫ್ ಹೇಗಿರುತ್ತೆ ಅಂದರೆ, ನೀವು ಯಾವ ಗ್ರಾಫನ್ನು ಬರೆದಿದ್ದೀರಿ ಎಬೋವ್ ಎಕ್ಸ್ ಆ್ಯಕ್ಸಿಸ್ ರಿಟೈನ್ ಮಾಡ್ಕೊಳ್ಳಿ, ಬಿಲೋ ಎಕ್ಸ್ ಆ್ಯಕ್ಸಿಸ್ ಏನಿದೆ ಅದ್ರ ರೆಪ್ಲಿಕಾ ಬರೀರಿ, ಮುಗಿತು. ಅದಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ, ಇದು -2, ಇದು 0 ಆದರೆ ಮಧ್ಯದ ಪಾಯಿಂಟು -1 ಹಾಕಬೇಕು. ವೆನ್ x ಈಸ್ -1, ಈ ಗ್ರಾಫಲ್ಲಿ y ಈಸ್ ಆಲ್ಸೋ -1, ಇದನ್ನು ನೀವು ಒಪ್ಕೋತೀರಿ. ಬಿಕಾಸ್ y = ಇಲ್ಲಿಗೆ -1 ಸಬ್ಸ್ಟಿಟ್ಯೂಟ್ ಮಾಡಿ, -1 × -1 ಪ್ಲಸ್ 2, -1 × +1 ದಟ್ ಈಸ್ -1. ಹಾಗಿದ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪಾಯಿಂಟ್ ಏನು ಅಂತ ಹೇಳ್ತೀರಾ? -1, -1 ಎಕ್ಸ್ ಆಕ್ಸಿಸ್ ಮೇಲೆ ರೆಪ್ಲಿಕಾ ಎಲ್ಲಿಗೆ ಹೋಗ್ತದೆ? +1, +1. ಹೌದಾ? ಅಲ್ಲ, ಇಟ್ ಈಸ್ -1, +1. ಈಗ ನಾನೊಂದು ಕೆಲಸ ಮಾಡ್ತೀನಿ, ಈ ಗ್ರಾಫು ಮೊದಲನೇ ಗ್ರಾಫು, ಈ ಗ್ರಾಫು ಎರಡನೇ ಗ್ರಾಫು, ಎರಡನ್ನೂ ಒಟ್ಟಿಗೆ ಬರೆಯೋ ಪ್ರಯತ್ನ ಮಾಡ್ತೀನಿ. ನೋಡಿ, ಎರಡನೇ ಗ್ರಾಫ್ ಬರಿತಾ ಇದ್ದೀನಿ. ಕರೆಕ್ಟ್? ಈಗ ಮೊದಲನೇ ಗ್ರಾಫ್ ಬರೀತೀನಿ. ಮೊದಲನೇ ಗ್ರಾಫ್, ಡು ಯು ಅಗ್ರಿ ವಿತ್ ಮೀ? -1, 1 is a point on this curve. ರೈಟ್? ಮೊದಲನೇ ಗ್ರಾಫ್ ಬರಿತಾ ಇದ್ದೀನಿ. ರೈಟ್? ಮೊದಲನೇ ಗ್ರಾಫ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ದ ಗ್ರಾಫ್ ಈಸ್ ಲೈಕ್ ದಿಸ್. ಹೌದಾ? ರೈಟ್. ಈ ಗ್ರಾಫ್ ಯಾವುದು? ಇದು 5 ಟೈಮ್ಸ್ mod x ಪ್ಲಸ್ 1 ಪ್ಲಸ್ 1. ಈ ಗ್ರೀನ್ ಕಲರ್ ಗ್ರಾಫು ಯಾವುದಿದು? mod of x × mod of x ಪ್ಲಸ್ 2.
ನನ್ನದು ಒಂದೇ ಒಂದು ಪ್ರಶ್ನೆ, ಸಾಧ್ಯವಾದರೆ ಉತ್ತರಿಸೋ ಪ್ರಯತ್ನ ಮಾಡಿ. ಎಷ್ಟು ಕಡೆ ಈ ಎರಡು ಗ್ರಾಫ್ಗಳು ಭೇಟಿ ಆಗ್ತಾ ಇದೆ? ಒಂದಾಯಿತು, ಎರಡಾಯಿತು, ಮೂರಾಯಿತು. ಹೌದಾ? ಮೂರು ಕಡೆ ಈ ಗ್ರಾಫ್ಗಳು ಭೇಟಿ ಆಗ್ತಾ ಇದೆ. ಹೌದಾ? ಈಗ ಪ್ರಶ್ನೆಗೆ ಬರ್ತೀನಿ. ಇನ್ನೂ ಪ್ರಶ್ನೆ ಶುರು ಮಾಡಿರಲಿಲ್ಲ, ಇವಾಗ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಡಿಸ್ಟಿಂಕ್ಟ್ ರೂಟ್ಸ್ ಆಫ್ ದಿ ಇಕ್ವೇಷನ್ mod x into mod x plus 2 minus 5 times mod x plus 1 minus 1 is ಅಂತಿದೆ. ನಾನೇನು ಮಾಡ್ತೀನಿ, ತುಂಬ ಸಿಂಪಲ್ಲು, ಈ ಈಕ್ವೇಷನ್ಗಳನ್ನು ರೀಅರೇಂಜ್ ಮಾಡ್ಕೋತೀನಿ. ಈ ಲೆಫ್ಟ್ ಸೈಡಲ್ಲಿರೋ mod x into mod x plus 2 ಹಾಗೆ ಬರದೆ ಇದನ್ನು ಐ ಆಮ್ ಈಕ್ವೇಟಿಂಗ್ ದಿಸ್. ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಏನಾಗ್ತದೆ? 5 ಟೈಮ್ಸ್, ನೋಡಿ, 5 ಟೈಮ್ಸ್ mod of x plus 1 plus 1. ಹೌದಾ? ಈಗ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದಿಸ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ನಂಬರ್ ಆಫ್ ಪಾಯಿಂಟ್ಸ್ ವೇರ್ both the graphs are meeting. Correct? This clearly says there are exactly 3 solutions for this. Right? This is one of the simplest method of analysis. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು, ದೀವಿಗೆ ಸಂಸ್ಥೆ. ರೈಟ್? ನನ್ನ ಫೋನ್ ನಂಬರು 8277500123. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರದ್ದು ಪಾಠಗಳು ಇಷ್ಟ ಆದರೆ ನೀವು ನಮ್ಮ ಹತ್ರ ಖಂಡಿತ ಕೋಚಿಂಗ್ ಕ್ಲಾಸಸ್ಗೆ ಬರ್ಬೋದು. ಕ್ರ್ಯಾಶ್ ಕೋರ್ಸು, ರೆಗ್ಯುಲರ್ ಕೋರ್ಸು ಎಲ್ಲದಕ್ಕೂ ನಾವು ಕೋಚಿಂಗ್ ಮಾಡ್ತೀವಿ. ರೈಟ್? ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಧನ್ಯವಾದಗಳು.